ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಬೆಂಗಳೂರು ವಿಮಾನ ನಿಲ್ದಾಣದಿಂದ ಬೆಂಗಳೂರು ಕಡೆಗೆ ಬರುವಂತಹ ಮಾರ್ಗದಲ್ಲಿ ಎಕ್ಸಾಕ್ಟ್ ಆಗಿ ಕೊಡಗೇಹಳ್ಳಿ ಫ್ಲೈಓವರ್ ಬಳಿ ಒಂದು ಭೀಕರವಾದಂತಹ ಅಪಘಾತ ಸಂಭವಿಸಿ ಅಪಘಾತದಲ್ಲಿ ಓರ್ವ ಕಸದ ಲಾರಿ ಚಾಲಕ ಸಾವನ್ನಪ್ಪಿರುವಂಥದ್ದು. ಅದರ ಜೊತೆಗೆ 10 ವೀಲರ್ನ ವಾಹನ ಏನಿದೆ, ಏನು ಕಲ್ಲನ್ನ ಸಾಗಿಸ್ತಾ ಇದ್ದಂತಹ ವಾಹನ ಸಂಪೂರ್ಣವಾಗಿ ಜಖಮಾಗಿರುವಂಥದ್ದು. ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಮುಂದೆ ಕಸದ ಲಾರಿ ನಿಂತಿರುತ್ತೆ ಫ್ಲೈಓವರ್ನ ಮೇಲೆ. ಬಹುಶಃ ಕೆಟ್ಟು ನಿಂತಿದೆಯಾ ಅಥವಾ ಚಾಲಕ ಏನಾದ್ರು ನಿಲ್ಸಿದ್ನ, ಜೊತೆಗೆ ಮೂವ್ಮೆಂಟ್ ಅಲ್ಲಿ ಇತ್ತ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಈ ಸಂದರ್ಭದಲ್ಲಿ 2 ದೊಡ್ಡದಾದಂತಹ ಒಂದು ಕಲ್ಲಿನ ಬ್ಲಾಕ್ ಅನ್ನು ಇಟ್ಕೊಂಡಂತಹ 10 ವೀಲರ್ ವಾಹನ ಏನಿದೆ ಅದು ಬರ್ತಿರುವಂತಹ ಸಂದರ್ಭದಲ್ಲಿ ಕಸದ ಲಾರಿಗೆ ಡಿಕ್ಕಿ ಆಗತ್ತೆ. ಡಿಕ್ಕಿ ಹೊಡೆದ ತಕ್ಷಣ ಮುಂಭಾಗ ಸಂಪೂರ್ಣವಾಗಿ ಜಖಮಾಗಿ ಈ ಲಾರಿ ಪಲ್ಟಿ ಆಗಿರುವಂಥದ್ದು. ಈ ಲಾರಿ ಪಲ್ಟಿ ಆಗಿದ್ದರ ಜೊತೆಗೆ ಡಿಕ್ಕಿ ಹೊಡೆದಂತಹ ಅಂದ್ರೆ ಮುಂದೆ ನಿಂತಿದ್ದಂತಹ ಕಸದ ಲಾರಿ ಏನಿದೆ, ಆ ಕಸದ ಲಾರಿ ಕೂಡ ಪಲ್ಟಿಯಾಗಿ ಕಸದ ಲಾರಿಯಲ್ಲಿ ಇದ್ದಂತಹ ಚಾಲಕ ಅದೇ ಲಾರಿ ಕೆಳಗಡೆ ಸಿಕ್ಕಾಕೊಂಡು ಸಾವನ್ನಪ್ಪಿರುವಂಥದ್ದು. ಇದಾದ ಬಳಿಕ ಹಿಂಬದಿಯಲ್ಲಿ ಬರ್ತಾ ಇದ್ದಂತಹ ಒಂದು ಎರ್ಟಿಗಾ ಕಾರ್ ಏನಿದೆ, ಆ ಎರ್ಟಿಗಾ ಕಾರಿಗೂ ಕೂಡ ಅಪಘಾತದಿಂದ ಹಾನಿಯಾಗಿರುವಂಥದ್ದು ಗಮನಿಸಬಹುದು. ಅಪಘಾತದ ತೀವ್ರತೆ ಹೇಗಿತ್ತು ಅಂದ್ರೆ ಫ್ಲೈಓವರ್ನ ಎಡಭಾಗಕ್ಕೆ ಈ ಒಂದು 10 ವೀಲರ್ ವಾಹನ ಬಂದು ಕೆಳಗಡೆ ಬೀಳುವಂತ ಹಂತಕ್ಕೆ ತಲುಪಿತ್ತು. ಅದೃಷ್ಟವಶಾತ್ ಕೆಳಗಡೆ ಬೀಳದೆ ಇದ್ದಿದ್ರಿಂದ ಒಂದು ದೊಡ್ಡದಾದಂತಹ ಒಂದು ದುರಂತ ತಪ್ಪಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಕೆಳಗಡೆ ಯಾರಾದ್ರು ವಾಹನಗಳಾಗಿರ್ಬೋದು, ಜೊತೆಗೆ ಯಾರಾದ್ರು ಜನ ಓಡಾಡ್ತಾ ಇದ್ದಿದ್ದೆ ಆಗಿದ್ರೆ ಬಹುಶಃ ಒಂದು ಅವ್ರಿಗೂ ಕೂಡ ಸಾಕಷ್ಟು ಅಪಾಯ ಇದರಿಂದ ಸಂಭವಿಸ್ತಾ ಇತ್ತು. ಹಾಗಾಗಿ ಫ್ಲೈಓವರ್ ಮೇಲೆ ರಾತ್ರಿ 2 ಗಂಟೆ ಸುಮಾರಿಗೆ ಸಾಕಷ್ಟು ಪ್ರಮಾಣದಲ್ಲಿ ದೊಡ್ಡ ಮಟ್ಟದ ಒಂದು ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಸದ್ಯಕ್ಕೆ ವಾಹನವನ್ನ ಅದ್ರ ಜೊತೆಗೆ ರಸ್ತೆ ಮೇಲೆ ಬಿದ್ದಿದ್ದಂತಹ ಕಲ್ಲಿನ ಬ್ಲಾಕ್ಗಳು ಏನಿದಾವೆ ಅದೆಲ್ಲವನ್ನ ಕೂಡ ಈಗಾಗಲೇ ತೆರವು ಕೂಡ ಮಾಡಲಾಗಿರುವಂಥದ್ದು. ಹೆಬ್ಬಾಳ ಸಂಚಾರ ಪೊಲೀಸ್ ಠಾಣೆ ಬಳಿ ಸದ್ಯಕ್ಕೆ ವಾಹನವನ್ನ ಕೂಡ ತಂದು ಇಟ್ಕೊಂಡು ಈಗ ಹೆಬ್ಬಾಳ ಸಂಚಾರ ಪೊಲೀಸರು ತನಿಖೆಯನ್ನು ಕೂಡ ಮುಂದುವರಿಸಿರುವಂಥದ್ದು. ಅಪಘಾತ ಯಾವ ರೀತಿಯಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಸದ್ಯಕ್ಕೆ ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಹೀಂದ್ರ ಜೊತೆ ರಾಚಪ್ಪ ಜನಾಯಕ್, TV9 ಬೆಂಗಳೂರು.